श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 3 कर्मयोग ಸಂಪುಟ 41 पतंगा दीपी आलिंगन तेथ त्यासी अचूक मरण देवी ವಿಷಯಾಚರಣ ಆತ್ಮಘಾತ। ದೀಪದ ಹುಳು ಆಲಿಂಗಿಸುವುದು ದೀಪವನ್ನು, ಅದರಲ್ಲಿ ನಿಶ್ಚಿತವಾಗಿ ಹೊಂದುವುದು ಮರಣವನ್ನು, ಅದರಂತೆ ಮಾಡಿಕೊಳ್ಳುವರು ಆತ್ಮಘಾತವನ್ನು ವಿಷಯ ಸೇವನೆಯಲ್ಲಿ। ಯಾವ ರೀತಿಯಾಗಿ ದೀಪದ ಹುಳು ದೀಪವನ್ನು ಆಲಿಂಗಿಸಿ ಅದರಲ್ಲಿಯೇ ನಿಶ್ಚಿತವಾಗಿ ಮರಣ ಹೊಂದುವುದು, ಅದರಂತೆ ಮನುಷ್ಯನು ವಿಷಯ ಸೇವನೆಯಲ್ಲಿ ಆತ್ಮಘಾತ ಮಾಡಿಕೊಳ್ಳುತ್ತಾನೆ। ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಃ ಕಿಂ ಕರಿಷ್ಯತಿ। ಜ್ಞಾನಿಯೂ ಕೂಡ ತನ್ನ ಪ್ರಕೃತಿಗನುಸಾರ ವರ್ತಿಸುತ್ತಿರುವನು, ಮಹಾಭೂತಗಳು ಕೂಡ ತಮ್ಮ ತಮ್ಮ ಕಾರಣಗಳಲ್ಲಿ ಅಂದರೆ ಅವ್ಯಕ್ತದಲ್ಲಿ ಲೀನವಾಗುತ್ತವೆ। ಅಂದ ಮೇಲೆ ನಿಗ್ರಹವೇನು ಮಾಡುತ್ತದೆ? ಮಣೋನಿ ಇಂದ್ರಿಯೇ ಏಕೆ ಜಾಣತೇನಿ ಪುರುಖೇ ಲಾಳಾವೀನಾ ಕೌತುಕೆ ಆದಿಕರೂನಿ। ಆದ್ದರಿಂದ ಈ ಇಂದ್ರಿಯಗಳನ್ನು ಜಾಣ ಮನುಷ್ಯನು ಪ್ರೀತಿಸಬಾರದು, ಇವುಗಳನ್ನು ಕೌತುಕದಿಂದಾದರೂ। ಜಾಣ ಮನುಷ್ಯನು ಈ ಇಂದ್ರಿಯಗಳನ್ನು ಕೌತುಕದಿಂದಲೂ ಪ್ರೀತಿಸಬಾರದು। ಹಾಗ ಸರ್ಪೇಸಿ ಖೇಳೋ ಏಯಿಲ ಕಿ ವ್ಯಾಘ್ರ ಸಂಸರ್ಗ ಸಿದ್ಧಿ ದಾಯಿಲ ಸಾಂಗೆ ಹಾಳ ಹಾಳ ಜಿರೇಲ ಸೇವಿಲಿಯಾಕಾಯಿ। ಸರ್ಪದೊಂದಿಗೆ ಆಟ ಆಡಲಾಗುವುದೇ, ಹುಲಿಯ ಸಹವಾಸ ಸಿದ್ಧಿಸುವುದೇ, ಹಾಲಾಹಲವು ಅರಗಬಹುದೇ ಸೇವಿಸಿದರೆ। ಎಂದಾದರೂ ಸರ್ಪದೊಂದಿಗೆ ಆಟ ಆಡಲಿಕ್ಕೆ ಆಗುವುದೇ ಅಥವಾ ಹುಲಿಯ ಸಹವಾಸವು ಸಿದ್ಧಿಸುವುದೇ? ಹಾಲಾಹಲವನ್ನು ಸೇವಿಸಿದರೆ ಅದು ಎಂದಾದರೂ ಅರಗಬಹುದೇ? ದೇಖೆ ಖೇಳತ ಅಗ್ನಿ ಲಾಗಲ ಮಗತೋ ನ ಸಾವರೆ ಜೈಸಾ ಉಧವಲ ತೈಸಾ ಇಂದ್ರಿಯ ಲಳಾ ದಿಧಲ ಭಲಾ ನೋಹೆ। ನೋಡಿರಿ, ಆಟ ಆಡುತ್ತಿರುವಾಗ ಹತ್ತಿದರೂ ಬೆಂಕಿಯು ಹೆಚ್ಚಾಗುತ್ತಲೇ ಹೋಗುವುದು ಅನಿಯಂತ್ರಿತವಾಗಿ ಆ ಬೆಂಕಿಯು, ಅದರಂತೆ ಇಂದ್ರಿಯ ಕೊಟ್ಟರೆ ಸಲುಗೆಯು ಒಳ್ಳೆಯದಲ್ಲ। ಆಟ ಆಡುತ್ತಿರುವಾಗ ಅಕಸ್ಮಾತ್ತಾಗಿ ಬೆಂಕಿ ಹತ್ತಿದರೆ ಅದು ಅನಿಯಂತ್ರಿತವಾಗಿ ಯಾವ ರೀತಿ ಹೆಚ್ಚಾಗುತ್ತಲೇ ಹೋಗುತ್ತದೆಯೋ ಅದರಂತೆ ಇಂದ್ರಿಯಗಳಿಗೆ ಕೊಟ್ಟ ಸಲುಗೆಯು ಹಿತವಾದದ್ದಲ್ಲ। ಎರವಿ ತರಿ ಅರ್ಜುನ ಯಾ ಶರೀರ ಪರಾಧೀನ
का नाना ಭೋಗ ರಚನಾ ಮೇಳವಾವಿ. ಹಾಗೆ ನೋಡಿದರೆ ಅರ್ಜುನ, ಈ ಶರೀರವಿರುವುದು ಪರಾಧೀನ. ಅಂದ ಮೇಲೆ ನಾನಾ ಭೋಗ ಸಾಧನ ಏಕೆ ಕೂಡಿಸಬೇಕು? ಹೇ ಅರ್ಜುನ, ಹಾಗೆ ನೋಡಿದರೆ ಈ ಶರೀರವೂ ಕೂಡ ಪರಾಧೀನವಾಗಿರುತ್ತದೆ. ಅಂದ ಮೇಲೆ ಇದಕ್ಕೆ ಬೇಕಾದ ಅನೇಕ ಉಪಭೋಗದ ಸಾಧನೆಗಳನ್ನು ಏಕೆ ಸಂಗ್ರಹಿಸಿಕೊಳ್ಳಬೇಕು? ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.